ಇನ್ಸೈಡ್ ಸುದ್ದಿಗೆ ಸ್ವಾಗತ. ನಾನು ಹರಿಪ್ರಸಾದ್. ಮೊದಲಿಗೆ ಇವತ್ತಿನ ಇನ್ಸೈಡ್ ಸುದ್ದಿಯ ಹೈಲೈಟ್ಸ್ ಅನ್ನು ನಿಮಗೆ ತೋರಿಸ್ತೀನಿ. ಬಹಳ ಮುಖ್ಯವಾಗಿ ಚುನಾವಣೆ ಎದುರಾಗಲಿರುವಂತಹ 4 ರಾಜ್ಯಗಳಿಗೆ ಭರ್ಜರಿ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ. ಮತಪೇಟೆಯತ್ತ ಬಜೆಟ್ನ ಚಿತ್ತ ನೆಟ್ಟಿರುವಂಥದ್ದು. ಹಾಗೆಯೇ ವಿಶೇಷವಾಗಿ ತಮಿಳುನಾಡು, ಕೇರಳ, ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂನ ಹೆದ್ದಾರಿಗಳ ಅಭಿವೃದ್ಧಿಗೆ ಆದ್ಯತೆ ಕೊಟ್ಟಿದ್ದು ಯಾಕೆ ಅನ್ನುವಂಥದ್ದು. ಕೃಷಿ ಮೂಲಸೌಕರ್ಯ ಅಭಿವೃದ್ಧಿಪಡಿಸೋದಕ್ಕೆ ವಿಶೇಷ ಸೆಸ್ ಜಾರಿಯನ್ನು ಮಾಡಿದಾರಲ್ಲ, ಇದರಿಂದಾಗಿ ನಾಳೆಯಿಂದ ಏನೆಲ್ಲ ದುಬಾರಿ ಆಗುತ್ತೆ ಅನ್ನೋಂಥ ಸುದ್ದಿಯನ್ನು ತೋರಿಸ್ತೀನಿ. ಇನ್ನು ಎರಡನೇ ಸುದ್ದಿ ಇರುವಂಥದ್ದು, ಈ ಬಜೆಟ್ ಮಂಡನೆ ಆಗ್ತಾ ಇದ್ದಂತೆಯೇ ಇದಕ್ಕೆ ವ್ಯಕ್ತವಾಗಿರ್ತಕ್ಕಂತಹ ಏಟು ಎದಿರೇಟು. ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯವರು ಇದರ ಆತ್ಮಬರ್ಬರ ಅಂತ ಹೇಳುವಂಥ ಪಂಚ್ ಕೊಟ್ಟರು. ಆದರೆ ಮನೆಗೆ ಹೋಗಿ ಅದನ್ನು ಸರಿಯಾಗಿ ಓದ್ ನೋಡಿ ಅನ್ನುವಂತಹ ಸಲಹೆಯನ್ನ ಸದಾನಂದ ಗೌಡರು ಕೊಟ್ಟಿದ್ದಾರೆ. ಆ ಸುದ್ದಿಯನ್ನು ಕೂಡ ನಿಮಗೆ ತೋರಿಸ್ತೀನಿ. ಇನ್ನು ಮೂರನೇ ಸುದ್ದಿ ಇರುವಂತದ್ದು, ಸಂಪುಟ ವಿಸ್ತರಣೆಯ ನಂತರ ಶಾಸಕರಲ್ಲಿ ಒಂದಷ್ಟು ಅಸಮಾಧಾನ ಮಡುಗಟ್ಟಿದೆ. ಶಾಸಕರೆಲ್ಲರೂ ಕೂಡ ಭೋಜನ ಕೂಟದ ಜೊತೆಗೆ ಒಂದು ಸಭೆ ನಡೆಸುವಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ರು ಇವತ್ತು ರಾತ್ರಿ. ಆದರೆ ನಾಳೆ ರಾತ್ರಿ ಸಿಎಂ ಎಲ್ಲಾ ಶಾಸಕರು ಮತ್ತು ಸಚಿವರನ್ನ ಭೋಜನ ಕೂಟಕ್ಕೆ ಕರೆದಿದ್ದಾರೆ. ಈ ಅಸಮಾಧಾನವನ್ನು ದೂರ ಮಾಡುವಲ್ಲಿ ಸಿಎಂ ಯಶಸ್ವಿ ಆಗ್ತಾರಾ ಅನ್ನುವಂತಹ ಸುದ್ದಿಯನ್ನು ಕೂಡ ನಿಮಗೆ ವಿವರವಾಗಿ ತೋರಿಸ್ತೀನಿ ಇವತ್ತಿನ ಇನ್ಸೈಡ್ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿಯ ಕಡೆಗೆ ಗಮನ ಹರಿಸೋಣ. ಬಹಳ ಮುಖ್ಯವಾಗಿ ಕೇಂದ್ರದ ಬಜೆಟ್ ವಿಚಾರ. ಯಾಕಂದರೆ ಒಂದು ಕಡೆಯಲ್ಲಿ ಕೊರೋನಾ, ಮತ್ತೊಂದು ಕಡೆ ಲಾಕ್ಡೌನ್, ಈ ರೀತಿಯಾದ ಆರ್ಥಿಕವಾದಂತಹ ದೊಡ್ಡ ಸವಾಲಿತ್ತು. ನಿರುದ್ಯೋಗದ ಸಮಸ್ಯೆ ಕಾಡ್ತಾ ಇದೆ, ಉದ್ಯಮ ವಲಯದ ಹೊಡೆತ ತಿಂದಿದೆ. ಇವೆಲ್ಲದರ ನಡುವೆ ಬಜೆಟ್ ಯಾವ ಸ್ವರೂಪದಲ್ಲಿ ಆರ್ಥಿಕತೆಗೆ ಉತ್ತೇಜನ ನೀಡುತ್ತೆ ಅನ್ನುವಂತಹ ನಿರೀಕ್ಷೆ, ಕುತೂಹಲ ಜೋರಾಗಿತ್ತು. ಇದರ ನಡುವೆ ಇವತ್ತೀಗ ಬಜೆಟ್ ಮಂಡನೆಯಾಗಿದೆ. ವಿಶೇಷವಾಗಿ ಈ ಬಜೆಟ್ನಲ್ಲಿ ಒಂದು ಅಂಶ ನಮ್ಮ ಗಮನ ಸೆಳೆಯುವಂಥದ್ದು. ಒಂದು ಸೆಸ್ನ ಏರಿಕೆ, ಇನ್ನೊಂದು 4 ರಾಜ್ಯಗಳ ಚುನಾವಣೆಯ ಸಂದರ್ಭದಲ್ಲಿ ಆ ಕಡೆಗೆ ಹರಿದಿರುವಂತಹ ಸಾವಿರಾರು ಕೋಟಿ ರೂಪಾಯಿಯ ಅನುದಾನ. ಅದರ ಬಗ್ಗೆ ಸುದ್ದಿಯನ್ನು ತೋರಿಸ್ತೀನಿ ನೋಡಿ. ಕೊರೋನಾ ಹೊಡೆತ, ಲಾಕ್ಡೌನ್ನ ಗೇಟಿನ ನಂತರ ದೇಶದ ಆರ್ಥಿಕತೆಗೆ ಉತ್ತೇಜನ ನೀಡುವ ನಿರೀಕ್ಷೆಯೊಂದಿಗೆ ಇಂದು ಕೇಂದ್ರ ಬಜೆಟ್ ಮಂಡನೆಯಾಗಿದೆ. ಇಂದು ಬೆಳಗ್ಗೆ 11 ಗಂಟೆಗೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ತಮ್ಮ 3ನೇ ಬಜೆಟ್ ಮಂಡಿಸಿದರು. For further wastewater treatment, reduction in air pollution, ದೇಶದ ಆರ್ಥಿಕತೆಗೆ ಉತ್ತೇಜನ ನೀಡುವುದೇ ಬಜೆಟ್ನ ಮುಖ್ಯ ಗುರಿಯಾಗಿತ್ತು. ಇದೇ ಕಾರಣಕ್ಕೆ ಹಲವು ಕಾಯ್ದೆಗಳಿಗೆ ತಿದ್ದುಪಡಿ ತರುವ ಪ್ರಸ್ತಾಪವನ್ನ ಇಂದಿನ ಬಜೆಟ್ನಲ್ಲಿ ಮಾಡಲಾಗಿದೆ. 20 ವರ್ಷಗಳಷ್ಟು ಹಳೆಯ ವೈಯಕ್ತಿಕ ಬಳಕೆಯ ವಾಹನಗಳು ಮತ್ತು 15 ವರ್ಷ ಹಳೆಯ ಹಳದಿ ಬೋರ್ಡ್ನ ವಾಹನಗಳಿಗೆ ವಾಹನ ಸ್ಕ್ರಾಪ್ ಪಾಲಿಸಿ ಮೂಲಕ ತಡೆ ಹೇರುವ ಪ್ರಸ್ತಾಪವನ್ನ ನಿರ್ಮಲಾ ಮಾಡಿದ್ರು. 4 ರಾಜ್ಯಗಳಿಗೆ ಭರ್ಜರಿ ಗಿಫ್ಟ್, ಮತ ಬೇಟೆಯತ್ತ ಬಜೆಟ್ ಚಿತ್ತ. more than 13,000 kilometer length of road. ಇಂದಿನ ಬಜೆಟ್ನಲ್ಲಿ ತಮಿಳುನಾಡು, ಕೇರಳ, ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂ ರಾಜ್ಯಗಳಿಗೆ ಭರಪೂರ ಕೊಡುಗೆ ಕೊಟ್ಟಿದ್ದಾರೆ. ಇಂದಿನ ಬಜೆಟ್ ಭಾಷಣದಲ್ಲಿ ಈ 4 ರಾಜ್ಯಗಳ ಯೋಜನೆಗಳನ್ನ ಪ್ರಸ್ತಾಪ ಮಾಡಿದ್ದು ವಿಶೇಷವಾಗಿತ್ತು. ಅಲ್ಲದೆ ಸಾವಿರಾರು ಕೋಟಿ ರೂಪಾಯಿಯ ಅನುದಾನ ಈ ರಾಜ್ಯಗಳತ್ತ ಹರಿದಿದೆ. ಯಾವ ರಾಜ್ಯಕ್ಕೆ ಏನೇನು ಯೋಜನೆ ಕೊಟ್ಟಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಚುನಾವಣೆ ನಡೆಯುವ ರಾಜ್ಯಗಳಿಗೆ ಹೆಚ್ಚಿನ ಉಡುಗೊರೆ ಘೋಷಣೆಯಾಗಿದ್ದು, ಏಪ್ರಿಲ್ ಅಥವಾ ಮೇನಲ್ಲಿ ಚುನಾವಣೆ ಎದುರಿಸಲಿರುವ ತಮಿಳುನಾಡಿನಲ್ಲಿ 3,500 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣಕ್ಕಾಗಿ 1.03 ಲಕ್ಷ ಕೋಟಿ ರೂಪಾಯಿಯನ್ನ ಮೀಸಲಿಡಲಾಗಿದೆ. ಇನ್ನು ಏಪ್ರಿಲ್ ಅಥವಾ ಮೇನಲ್ಲಿ ಚುನಾವಣೆ ನಡೆಯುವ ಕೇರಳಕ್ಕೆ 55,000 ಕೋಟಿ ರೂಪಾಯಿ ನೀಡಿದ್ದು 1,100 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣವಾಗಲಿದೆ. ಪಶ್ಚಿಮ ಬಂಗಾಳದಲ್ಲೂ ಏಪ್ರಿಲ್ ಅಥವಾ ಮೇನಲ್ಲಿ ಚುನಾವಣೆ ನಡೆಯಲಿದ್ದು, ಇದೇ ದೃಷ್ಟಿಯನ್ನಿಟ್ಟುಕೊಂಡು ಪಶ್ಚಿಮ ಬಂಗಾಳದಲ್ಲಿ 675 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣಕ್ಕಾಗಿ 25,000 ಕೋಟಿ ರೂಪಾಯಿ ನೀಡಲಾಗಿದೆ. ಅಸ್ಸಾಂನಲ್ಲಿ 1,300 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣವಾಗಲಿದ್ದು, ರಾಷ್ಟ್ರೀಯ ಹೆದ್ದಾರಿಗಾಗಿ 1,18,000 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರೆ. ಈ 4 ರಾಜ್ಯಗಳ ಪೈಕಿ ಸದ್ಯ ಅಸ್ಸಾಂನಲ್ಲಿ ಮಾತ್ರ ಬಿಜೆಪಿ ಅಧಿಕಾರದಲ್ಲಿದೆ. ಉಳಿದ ರಾಜ್ಯಗಳಲ್ಲಿ ಅಧಿಕಾರ ಹಿಡಿಯುವ ಲೆಕ್ಕಾಚಾರ ಹಾಕಿರುವ ಬಿಜೆಪಿ ಭರ್ಜರಿ ಗಿಫ್ಟ್ ಕೊಟ್ಟಿದೆ. ಇನ್ನು ಕೃಷಿ ಮೂಲಸೌಕರ್ಯ ಅಭಿವೃದ್ಧಿ ದೃಷ್ಟಿಯಿಂದ ಪೆಟ್ರೋಲ್, ಡೀಸೆಲ್ ಸೇರಿದಂತೆ ಹಲವು ಕಾಳುಗಳು, ಸೂರ್ಯಕಾಂತಿ ಎಣ್ಣೆಯ ಆಮದು ಸುಂಕವನ್ನ ಏರಿಸಲಾಗಿದೆ. ಜೊತೆಗೆ ಮದ್ಯದ ಮೇಲೆ ಸೆಸ್ ಕೂಡ ಹೆಚ್ಚಿಸಲು ಸರ್ಕಾರ ಮುಂದಾಗಿದೆ. I propose an agricultural infrastructure and development cess on a small number of items. However, while applying this cess, we have taken care not to put additional burden on consumers on most items.
ಈ ಬಾರಿಯ ಬಜೆಟ್ ಅಭಿವೃದ್ಧಿಗೆ ಪೂರಕ ಎಂದು ಪ್ರಧಾನಿ ಮೋದಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ಅವರ ತಂಡವನ್ನ ಅಭಿನಂದಿಸಿದ್ದಾರೆ. यह बजट उन सेक्टर्स पर विशेष रूप से केंद्रित है जिनसे वेल्थ और वेलनेस दोनों ही तेज गति से बढ़ेंगे, जान भी जहान भी. इसमें एमएसएमईज और इंफ्रास्ट्रक्चर पर विशेष रूप से जोर दिया गया है. इसी तरह ये बजट जिस तरह से हेल्थ केयर पर केंद्रित है वो भी अभूतपूर्व है. ये बजट देश के हर क्षेत्र में विकास यानी ऑल राउंड डेवलपमेंट की बात करता रहता है. ಅಭಿವೃದ್ಧಿಯ ದೂರದೃಷ್ಟಿಯನ್ನೇನೋ ಕೇಂದ್ರದ ಬಜೆಟ್ ಮುಂದಿಟ್ಟಿದೆ. ಇದಕ್ಕೆ ಪೂರಕವಾಗಿ ಷೇರು ಮಾರುಕಟ್ಟೆಯಲ್ಲೂ ಇಂದು ಗೂಳಿಯ ನೆಗೆತ ಕಂಡು ಬಂದಿದೆ. ಆದರೆ ಹೊಸ ಸೆಸ್ ಮತ್ತೆ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕುವ ಸಾಧ್ಯತೆ ಇದೆ. ಅಲ್ಲದೆ ಆಮದು ಸುಂಕದ ಏರಿಕೆಯಿಂದಾಗಿ ಕೆಲ ಅಗತ್ಯ ವಸ್ತುಗಳ ಬೆಲೆಯಲ್ಲೂ ಸಣ್ಣ ಮಟ್ಟದ ಏರಿಕೆ ಕಂಡುಬರುವ ಸಾಧ್ಯತೆ ಹೆಚ್ಚಿದೆ. ಬ್ಯೂರೋ ರಿಪೋರ್ಟ್ ಟಿವಿ9. ಈ ಬಜೆಟ್ನಿಂದಾಗಿ ಆತ್ಮನಿರ್ಭರ ಭಾರತ ಅಲ್ಲ, ಇದು ಆತ್ಮ ಬರ್ಭರವಾಗುತ್ತೆ ಅನ್ನುವಂತಹ ಟೀಕೆನ ಸಿದ್ದರಾಮಯ್ಯ ಮಾಡಿದ್ದಾರೆ. ಆದರೆ ಅದಕ್ಕೆ ಡಿ.ವಿ. ಸದಾನಂದಗೌಡರು ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ಅದನ್ನು ತೋರಿಸಿ ನೋಡಿ. ಬಡವರಿಗೆ ತೊಂದರೆ ಕೊಡೋದು ಅಷ್ಟೇ ಇವ್ರ ಕೆಲಸ, ಇನ್ನೇನಿಲ್ಲ. ಬಡವರಿಗೆ ಇರೋ ಸವಲತ್ತುಗಳನ್ನೆಲ್ಲ ಕಿತ್ಕೊಂಡು ಬಡವರನ್ನು ಇನ್ನೂ ಕೂಡ ಬಡವರು ಮಾಡೋದು. ಹೌದಪ್ಪ, ರೈತರಿಗೆ ತೊಂದರೆ ಕೊಡೋಕ್ಕೆ ಇವೆಲ್ಲ ಮಾಡೋದು. ಇವ್ರು ಏನಿದ್ರು ಕೂಡ ದಿ ಟೋಟಲಿ ಅಂಡರ್ ದಿ ಕ್ಲಚಸ್ ಆಫ್ ಅಂಬಾನಿ, ಅದಾನಿ, ನೀರವ್ ಮೋದಿ ಅವ್ರ ಕ್ಲಚಸ್ನಾಗ ಇರೋದು. ಈಗ ಅಚ್ಚೇ ದಿನ್ ಯಾರಿಗೆ ಬರ್ತದೆ ಅಂತಂದ್ರೆ ದಿ ಅಂಬಾನಿ ಅದಾನಿ ವಿಲ್ ಗೆಟ್ ಅಚ್ಚೇ ದಿನ್ ಸೀತಾರಾಮನ್ ಅವರು. ಆತ್ಮ ಬರ್ಬರ ಬಜೆಟ್ ಅನ್ನ ಕೊಟ್ಟಿದ್ದಾರೆ. ಆತ್ಮ ಬರ್ಬರ ಬಜೆಟ್ ಅನ್ನ ಕೊಟ್ಟಿದ್ದಾರೆ. ಅದೊಂದು ರೀತಿಯಲ್ಲಿ ಆತ್ಮ ಬರ್ಬಾದ್. ಅಂದ್ರೆ ಬರ್ಬಾದ್ ಅಂದ್ರೆ ನಾಶ ಅಲ್ಲ, ನಾಶ, ದಿವಾಳಿ. ಅದನ್ನ ಅಂತ ಬಜೆಟ್ ಅಂತ ಕೂಡ ಹೇಳ್ಬೋದು ಈ ಬಜೆಟ್ ಅನ್ನ. ನಮ್ಮ ಮಿತ್ರ, ನಮ್ಮ ವಿರೋಧ ಪಕ್ಷದ ನಾಯಕ ಕರ್ನಾಟಕದವರು ಆತ್ಮ ಬರ್ಬರ ಒಂದು ಬಜೆಟ್ ಮಂಡನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಪ್ರಾಯಶಃ ಅವರು ಸುಮಾರು 10 ಸಾರಿ ಬಜೆಟ್ ಮಂಡನೆ ಮಾಡಿದವರು. ಯಾವುದೇ ಕೋವಿಡ್ ಯಾರಿಗೂ ಇಲ್ಲದಂತಹ ಸಂದರ್ಭದಲ್ಲಿ ಕೂಡ ಕರ್ನಾಟಕ ರಾಜ್ಯದ ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಬಜೆಟ್ ಕೊಡುವಂಥ ಯೋಗ್ಯತೆ ಅವರಿಗಿಲ್ಲ. ಸಿದ್ದರಾಮಯ್ಯನವರೇ, ದಯವಿಟ್ಟು ನೀವು ಇವತ್ತು ಮನೆಗೆ ಹೋಗಿ ಇಡೀ ಬಜೆಟನ್ನು ಒಂದು ಬಾರಿ ಓದಿ. ನಾನು ಭಾರಿ ಸಂಗತಿಗಳನ್ನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ನಾನು ಸಿದ್ದರಾಮಯ್ಯನವರಿಗೆ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಇವತ್ತು ಇಡೀ ಬಜೆಟ್ನಲ್ಲಿ ಎಲ್ಲಾದರೂ ಟ್ಯಾಕ್ಸ್ ಹೆಚ್ಚಿಗೆ ಮಾಡಿದ್ದನ್ನು ಅವರು ತೋರಿಸಲಿಲ್ಲ. ಆದರೂ ಅವರು ನನಗೆ ಸೆಸ್ ಹೆಚ್ಚಿಗೆ ಮಾಡಿದ್ದಾರೆ, ಕರ ಹೆಚ್ಚಿಗೆ ಮಾಡಿದ್ದಾರೆ, 2%, 2.5% ಕರ ಹಾಕಿದ್ದಾರೆ. ಕರ ಮತ್ತು ನಿಮ್ಮ ಟ್ಯಾಕ್ಸ್ ಅಂದರೆ ನಿಮ್ಮ ತೆರಿಗೆ ಇರುವಂಥ ವ್ಯತ್ಯಾಸವನ್ನು 10 ವರ್ಷಗಳ ಒಂದು ಬಜೆಟ್ ಕೊಟ್ಟಂತ ಸಿದ್ದರಾಮಯ್ಯನವರು ಅರ್ಥ ಮಾಡ್ಕೊಳ್ಬೇಕು. ಸಿಎಂ ಯಡಿಯೂರಪ್ಪ ಅವರು ಸಂಪುಟ ವಿಸ್ತರಣೆ ಮಾಡಿದಾಗಲಿಂದಲೂ ಕೂಡ ಶಾಸಕರಲ್ಲಿ ಒಂದಿಷ್ಟು ಅಸಮಾಧಾನ ಇದ್ದೇ ಇದೆ. ಇದೇ ಕಾರಣಕ್ಕಾಗಿ ಇವತ್ತು ರಾತ್ರಿ ಒಂದು ಭೋಜನ ಕೂಟ, ಅದರಲ್ಲೊಂದು ಸಭೆ ಸೇರಬೇಕು ಅಂದರೆ ಸುಮಾರು 10-15 ಜನ ಶಾಸಕರು ಪ್ಲಾನ್ ಮಾಡ್ಕೊಂಡಿದ್ರು. ಇದ್ರ ಬಗ್ಗೆ ಅವರ ನಡುವೆ ಮಾತುಕತೆ ಕೂಡ ನಡೀತಾ ಇತ್ತು. ಇದರ ನಡುವೆ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಅಲರ್ಟ್ ಆಗಿದ್ದಾರೆ. ಭೋಜನ ನೀವ್ಯಾಕೆ ಅಲ್ಲಿ ಸಪ್ರೇಟಾಗಿ ಮಾಡ್ತೀರಿ, ಬನ್ನಿ ಮನೆಗೆ ಬನ್ನಿ, ಮನೇಲೇ ಕೂತ್ಕೊಂಡು ಮಾತಾಡೋಣ ಅಂತೇಳಿ ನಾಳೆ ರಾತ್ರಿ ಭೋಜನ ಕೂಟವನ್ನು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಅರೇಂಜ್ ಮಾಡಿದ್ದಾರೆ. ಹಾಗಿದ್ರೆ ಶಾಸಕರ ಪ್ಲಾನ್ ಏನಿತ್ತು, ಸಿಎಂ ಹೇಗೆ ಅಸಮಾಧಾನ ದೂರ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂತಹ ಸುದ್ದಿ ತೋರಿಸ್ತಿರೋದು. ಸಿಎಂ ಯಡಿಯೂರಪ್ಪ ಸಂಪುಟ ವಿಸ್ತರಣೆ ಮಾಡಿದಾಗಿನಿಂದಲೂ ಬಿಜೆಪಿ ಶಾಸಕರಲ್ಲಿ ಅಸಮಾಧಾನ ಮಡುಗಟ್ಟಿದೆ. ಹೊರಗಿಂದ ಬಂದವರಿಗೆ ಹೆಚ್ಚು ಆದ್ಯತೆ ನೀಡಿದ್ದಾರೆ, ಸೋತವರಿಗೆ ಮಂತ್ರಿಗಿರಿ ಕೊಟ್ಟಿದ್ದಾರೆ, ಎಂಎಲ್ಸಿಗಳಿಗೆ ಮಣೆ ಹಾಕಿದ್ದು ಹೆಚ್ಚಾಯಿತು ಎಂಬಿತ್ಯಾದಿ ವೇದನೆ ಬಿಜೆಪಿ ಶಾಸಕರಲ್ಲಿದೆ.
ಇದೇ ಕಾರಣಕ್ಕೆ ವಿಧಾನಮಂಡಲ ಅಧಿವೇಶನ ನಡೆಯುತ್ತಿರುವಾಗಲೇ ಶಾಸಕರು ಪ್ರತ್ಯೇಕ ಸಭೆ ನಡೆಸುವುದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದರು. ಸಿಎಂ ರಾಜಕೀಯ ಕಾರ್ಯದರ್ಶಿ ಎಂಪಿ ರೇಣುಕಾಚಾರ್ಯ, ಆಡಳಿತ ಪಕ್ಷದ ಮುಖ್ಯ ಸಚೇತಕ ಸುನಿಲ್ ಕುಮಾರ್, ಶಾಸಕ ಅರವಿಂದ ಬೆಲ್ಲದ್ ಹೀಗೆ ಪಕ್ಷನಿಷ್ಠ ಶಾಸಕರೇ ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಅಸಮಾಧಾನ ಹೊರಹಾಕಿದ್ದರು. ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳರಂತೂ ಸಿಎಂ ಯಡಿಯೂರಪ್ಪ ಸೇರಿದಂತೆ ರಾಜ್ಯ ನಾಯಕರ ವಿರುದ್ಧ ವಾಗ್ಬಾಣಗಳ ಪ್ರಯೋಗ ಮಾಡುತ್ತಲೇ ಬಂದಿದ್ದಾರೆ. ಇದರ ನಡುವೆ ಸದನ ನಡೆಯುತ್ತಿರುವಾಗಲೇ ಬೆಂಗಳೂರಿನಲ್ಲಿ ಭೋಜನಕೂಟ ನಡೆಸಲು ಶಾಸಕರ ನಡುವೆ ಪ್ಲಾನ್ ನಡೆದಿತ್ತು. ಇಂದು ರಾತ್ರಿ 15ಕ್ಕೂ ಹೆಚ್ಚು ಶಾಸಕರು ಊಟಕ್ಕೆ ಸೇರುವ ಬಗ್ಗೆ ಚರ್ಚೆ ನಡೆದಿತ್ತು. ಇದಕ್ಕಾಗಿ ಕೆಲ ಶಾಸಕರ ನಡುವೆ ಸಂದೇಶ ಕೂಡ ಹರಿದಾಡಿತು. ಅಸಮಾಧಾನ ತಣಿಸಲು ನಾಳೆ ರಾತ್ರಿ ಶಾಸಕರು ಸಚಿವರಿಗೆ ಸಿಎಂ ಭೋಜನಕೂಟ. ಯಾವಾಗ ಶಾಸಕರು ಪ್ರತ್ಯೇಕ ಸಭೆ ಸೇರುವ ಚರ್ಚೆ ಶುರು ಮಾಡಿದ್ರೋ ಆಗಲೇ ಸಿಎಂ ಯಡಿಯೂರಪ್ಪ ಕೂಡ ಅಲರ್ಟ್ ಆಗಿದ್ದಾರೆ. ಇಷ್ಟಕ್ಕೂ ಸಭೆ ಸೇರಲು ಪ್ಲಾನ್ ಮಾಡಿಕೊಂಡಿದ್ದ ಶಾಸಕರು ಕೂಡ ತಮ್ಮದು ಬಂಡಾಯ ಅಲ್ಲ, ಬದಲಿಗೆ ಸರ್ಕಾರದ ಇಮೇಜ್ ಬದಲಾಗಬೇಕು, ಬಿಜೆಪಿಯ ಸಿದ್ಧಾಂತದ ಆಧಾರದಲ್ಲಿ ಸರ್ಕಾರ ನಡೆಯಬೇಕು ಎಂದೆಲ್ಲ ಸಂದೇಶ ರವಾನಿಸಲು ಸಿದ್ಧತೆ ಮಾಡಿಕೊಂಡಿದ್ದರು. ಇದೇ ಕಾರಣಕ್ಕೆ ನಾಳೆ ರಾತ್ರಿ ತಮ್ಮ ನಿವಾಸ ಕಾವೇರಿಯಲ್ಲಿ ಶಾಸಕರು ಹಾಗೂ ಸಚಿವರಿಗೆ ಸಿಎಂ ಯಡಿಯೂರಪ್ಪ ಭೋಜನಕೂಟ ಏರ್ಪಡಿಸಿದ್ದಾರೆ. ಬಿಜೆಪಿಯ ಎಲ್ಲಾ ಶಾಸಕರಿಗೂ ಇಂದೇ ಸಿಎಂ ಕಡೆಯಿಂದ ಸಂದೇಶ ರವಾನೆಯಾಗಿದೆ. ಭೋಜನಕೂಟದ ಮೂಲಕ ಶಾಸಕರ ಅಸಮಾಧಾನ ದೂರ ಮಾಡುವಲ್ಲಿ ಸಿಎಂ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗುತ್ತಾರೆ ಎಂದು ನೋಡಬೇಕಿದೆ. ಕಿರಣ್ ಹನಿಯಡ್ಕ, ಟಿವಿ9, ಬೆಂಗಳೂರು.